ಹಲೋ ನಮಸ್ಕಾರ. ಧ್ರುವ ಸರ್ಜಾ ಅವರ ಮಾರ್ಟಿನ್ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಯ್ತಾ? ಹಾಗೆ ಕಿಚ್ಚ ಸುದೀಪ್ ಅವರ ಹೊಸದಾದ ಸಿನಿಮಾ ಮ್ಯಾಕ್ಸ್ ಸಿನಿಮಾದ ಟೀಸರ್ ರಿಲೀಸ್ ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಕನ್ನಡದಿಂದ ಹೊಸದಾಗಿ ಜುಲೈ 26ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಫ್ಯಾಮಿಲಿ ಡ್ರಾಮಾ ಎನ್ನುವ ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಸಿನಿಮಾದ ರಿಲೀಸ್ ಟ್ರೈಲರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದು, ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿನಿಮಾದ 2 ಟ್ರೈಲರ್ಗೂ ಕೂಡ ಇದೀಗ ಪಡೆದುಕೊಳ್ಳುವಲ್ಲಿ ಕೂಡ ಸಾಧ್ಯವಾಗಿದೆ. ರಾಜ್ಬಿ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ಮಲಯಾಳಂ ನಟ ಮಮ್ಮೂಟಿ ಅಭಿನಯದ ಸಿನಿಮಾ ಟರ್ಬೋ ಎನ್ನುವ ಸಿನಿಮಾವು ಈ ಬರುವ ಆಗಸ್ಟ್ 9ಕ್ಕೆ ಸೋನಿ ಲಿವ್ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗಲಿದೆ ಎನ್ನುವ ಹೊಸದೊಂದು ಮಾಹಿತಿ ಕೂಡ ಇದೀಗ ಲಭ್ಯಗೊಂಡಿದೆ. ಕನ್ನಡ ನಟ ರಾಜವರ್ಧನ್ ಪ್ರಮುಖ ಪಾತ್ರದಲ್ಲಿ ನಡೆಸಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಹಿರಣ್ಯ ಎನ್ನುವ ಸಿನಿಮಾ. ಸಿನಿಮಾ ತಂಡವು ಈ ಚಿತ್ರದ ಒಫಿಷಿಯಲ್ ಟ್ರೈಲರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ. ತೆಲುಗು ನಟ ನಾನಿ ಪ್ರಮುಖ ಪಾತ್ರದಲ್ಲಿ ನಡೆಸಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಸೂರ್ಯ ಸ್ಯಾಟರ್ಡೇ ಎನ್ನುವ ಸರಿಪೋದ ಶನಿವಾರ ಎನ್ನುವ ಸಿನಿಮಾ. ಆಗಸ್ಟ್ 29ಕ್ಕೆ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸಿನಿಮಾದ ಹೊಸದೊಂದು ಹಾಡನ್ನು ಜುಲೈ 13ಕ್ಕೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ. ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ನಾಳೆ ಹಲವಾರು ಸಿನಿಮಾದ ಅಪ್ಡೇಟ್ಸ್ಗಳು ಬರ್ತಾ ಇದ್ದು, ಅದಕ್ಕಿಂತಲೂ ಮುಂಚೆ ಇವತ್ತು ಅವರ ಹಲವಾರು ಸಿನಿಮಾಗಳ ಅಪ್ಡೇಟ್ ಬಂದಿದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರೊಂದಿಗೆ ಒಂದು ಮಲ್ಟಿಸ್ಟಾರರ್ ಸಿನಿಮಾದಲ್ಲಿ ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಕಳೆದ ವರ್ಷವೇ ನಾನು ಕೊಟ್ಟಿದ್ದೆ. ಇದೀಗ ಈ ಮಾಹಿತಿಯನ್ನು ಸಿನಿಮಾ ತಂಡವು ಒಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ನಾಳೆ ರಿಲೀಸ್ ಆಗ್ತಾ ಇದ್ದು, ಪೊಕರು ಎಂಬಿತ್ಯಾದಿ ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವ ನಂದಕಿಶೋರ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಲಿದ್ದಾರೆ. ಅದು ಅಲ್ಲದೆ ಶಿವಣ್ಣನವರ ಕೆರಿಯರ್ನ 131ನೇ ಸಿನಿಮಾವನ್ನು ತಮಿಳು ನಿರ್ದೇಶಕ ಕಾರ್ತಿಕ್ ಅದ್ವೈತ್ ನಿರ್ದೇಶನ ಮಾಡಲಿದ್ದು, ಸ್ಯಾಮ್ CS ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡುತ್ತಿದ್ದಾರೆ. ಇದೀಗ ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಕೂಡ ನಾಳೆ ರಿಲೀಸ್ ಆಗ್ತಾ ಇದೆ. ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವ ವೇಳೆಗೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಭಾಷೆಯಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಅದು ಅಲ್ಲದೆ ಈ ಸಿನಿಮಾದಲ್ಲಿ ಎಸ್.ಜೆ. ಸೂರ್ಯ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಎನ್ನುವ ಅಪ್ಡೇಟ್ಸ್ಗಳು ಕೂಡ ಈಗಾಗಲೇ ಕೇಳಿಬಂದಿದೆ. ಡಾಲಿ ಧನಂಜಯ್ ಅವರೊಂದಿಗೆ ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ನಿರೀಕ್ಷೆಯ ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಉತ್ತರಾಖಂಡ ಎನ್ನುವ ಸಿನಿಮಾ. ಸಿನಿಮಾಕ್ಕೆ 2 ಭಾಗಗಳು ಇರಲಿದ್ದು, ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಐಶ್ವರ್ಯ ರಾಜೇಶ್ ಕಾಣಿಸಿಕೊಳ್ಳಲಿದ್ದಾರೆ. ಇದೀಗ ಸಿನಿಮಾ ತಂಡವು ಶಿವಣ್ಣನವರ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದು, ಏನೂ ಹೇಳೋಕೆ ಇಲ್ಲ ಗುರು, ಬೆಂಕಿ ಅಂತಿದೆ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್. ಟಗರು ಸಿನಿಮಾದಲ್ಲಿ ಶಿವಣ್ಣ ಹಾಗೆ ಡಾಲಿ ಧನಂಜಯ್ ಕಾಂಬೋ ಕ್ಲಿಕ್ ಆಗಿತ್ತು. ಈ ರೀತಿ ಈ ಸಿನಿಮಾದಲ್ಲೂ ಕೂಡ ಕ್ಲಿಕ್ ಆಗುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಪಕ್ಕಾ ಪ್ಯಾನ್ ಇಂಡಿಯಾ ಐಟಮ್ ಆಗಲಿದೆ ಉತ್ತರಾಖಂಡ ಎನ್ನುವ ಸಿನಿಮಾ. ಸಿನಿಮಾದ ಚಿತ್ರೀಕರಣ ಭರದಿಂದಲೇ ಸಾಗ್ತಾ ಇದ್ದು, ಎಲ್ಲ ಸಿನಿಮಾದ ಚಿತ್ರೀಕರಣ ಅಂದುಕೊಂಡಂತೆ ಆದರೆ ಈ ವರ್ಷದ ಡಿಸೆಂಬರ್ನಲ್ಲಿ ಕೂಡ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ಚಾನ್ಸಸ್ಗಳು ಕೂಡ ಇದೆ. ಧ್ರುವ ಸರ್ಜಾ ಅವರ ಮಾರ್ಟಿನ್ ಎನ್ನುವ ಸಿನಿಮಾವು ಈ ಬರುವ ಅಕ್ಟೋಬರ್ 10ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಅಧಿಕೃತವಾಗಿ ಇತ್ತೀಚೆಗೆ ಘೋಷಣೆ ಮಾಡಿದ್ರು. ಅದು ಅಲ್ಲದೆ ಸಿನಿಮಾದ ಟೀಸರ್ ಹಾಡುಗಳ ಅಪ್ಡೇಟ್ ಅನ್ನು ಆಗಸ್ಟ್ ತಿಂಗಳಿನಿಂದ ಕೊಡುವುದಾಗಿ ಚಿತ್ರತಂಡವು ಈಗಾಗಲೇ ಕನ್ಫರ್ಮ್ ಮಾಡಿದ್ದಾರೆ. AP ಅರ್ಜುನ್ ನಿರ್ದೇಶನದ ಸಿನಿಮಾದ ಚಿತ್ರೀಕರಣ ಈಗಾಗಲೇ ಮುಕ್ತಾಯಗೊಂಡಿದ್ದು, ಸಿನಿಮಾಕ್ಕೆ ಬರೋಬ್ಬರಿ 100 ಕೋಟಿಯ ಸನಿಹ ಬಜೆಟ್ ಇರಲಿದೆ ಎನ್ನುವುದನ್ನು ಕೂಡ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ. ಅಂದರೆ 90 ಕೋಟಿ ಸಿನಿಮಾಕ್ಕೆ ಬಜೆಟ್ ಇರಲಿದೆ. ಇದೀಗ ಈ ಸಿನಿಮಾದ ರಿಲೀಸ್ ಡೇಟ್ ಅಕ್ಟೋಬರ್ 10ರಿಂದ ಪೋಸ್ಟ್ಪೋನ್ ಮಾಡಲಾಗಿದೆ ಎನ್ನುವ ರೂಮರ್ಗಳು ಇದೀಗ ಹಬ್ಬಿತ್ತು. ಆದರೆ ಇದೀಗ ಈ ಕುರಿತು ಸಿನಿಮಾ ತಂಡವೇ ಕನ್ಫರ್ಮ್ ಮಾಡಿದ್ದು, ಸದ್ಯದವರೆಗೂ ಈ ಸಿನಿಮಾದ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಮಾಡುವುದರ ಕುರಿತು ಯಾವುದೇ ಮಾತುಕತೆಗಳು ನಡೆದಿಲ್ಲ ಎನ್ನುವುದನ್ನು ಸ್ವತಃ ಸಿನಿಮಾ ತಂಡವೇ ಇದೀಗ ತಿಳಿಸಿದ್ದಾರೆ. ಎಲ್ಲಾದರೂ ಸಿನಿಮಾದ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗುತ್ತಾ ಎನ್ನುವುದರ ಅಪ್ಡೇಟ್ ಬರುವುದಾದರೆ ನಮ್ಮ ಚಾನೆಲ್ನಲ್ಲಿ ಎಲ್ಲಕ್ಕಿಂತಲೂ ಅತಿ ಬೇಗನೆ ಬರ್ತಾ ಇದೆ. ಅದಕ್ಕಾಗಿ ಈಗಾಗಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಇಡಿ. ಇನ್ನು ಸಿನಿಮಾದ ಮುಂದೆ ಬರ್ತಾ ಇರುವ ಅಪ್ಡೇಟ್ ಸಿನಿಮಾದ ಟೀಸರ್ ಅಪ್ಡೇಟ್ ಆಗಿದೆ. ಈ ಚಿತ್ರ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಕೂಡ ಹೌದು. ಇನ್ನು ಹೊಸದಾಗಿ ಕಿಚ್ಚ ಸುದೀಪ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಬರೋಬ್ಬರಿ 2 ವರ್ಷಗಳ ಬಳಿಕ ಅವರ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಹೊಸ ಚಿತ್ರವಾಗಿದೆ ಮ್ಯಾಕ್ಸ್ ಎನ್ನುವ ಸಿನಿಮಾ. ಸಿನಿಮಾವನ್ನು ದೊಡ್ಡ ಮಟ್ಟಿನಲ್ಲಿ ಮೇಕಿಂಗ್ ಮಾಡಲಾಗಿದ್ದು, ವಿಜಯ್ ಕಾರ್ತಿಕೇಯ ಎನ್ನುವ ಡೆಬ್ಯೂಟೆಡ್ ನಿರ್ದೇಶಕ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ. ಸಿನಿಮಾದ ಚಿತ್ರೀಕರಣ ಈಗಾಗಲೇ ಮುಕ್ತಾಯಗೊಂಡಿದ್ದು, ಆದರೆ ಸಿನಿಮಾದ ಪ್ಯಾಚ್ ವರ್ಕ್ ಶೂಟಿಂಗ್ಗಳು ಜುಲೈ ತಿಂಗಳಿನಲ್ಲಿ ಈ ತಿಂಗಳು ನಡೀತಾ ಇದೆ ಎನ್ನುವ ಮಾಹಿತಿಗಳು ಕೂಡ ಈಗಾಗಲೇ ಕೇಳಿಬಂದಿದೆ. ಇದೀಗ ಸಿನಿಮಾದ ಡಬ್ಬಿಂಗ್ ಕೆಲಸಗಳು ಕೂಡ ಮುಕ್ತಾಯದ ಹಂತದಲ್ಲಿದ್ದು, ಸಿನಿಮಾ ತಂಡವು ಸಿನಿಮಾದ ಟೀಸರ್ ರಿಲೀಸ್ ಡೇಟ್ ಕುರಿತು ಇದೀಗ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಸಿನಿಮಾದ ಒಫಿಷಿಯಲ್ ಟೀಸರ್ ಅನ್ನು ಜುಲೈ 16ಕ್ಕೆ ಸಿನಿಮಾ ತಂಡವು ರಿಲೀಸ್ ಮಾಡುವುದಾಗಿ ಕನ್ಫರ್ಮ್ ಮಾಡಿದ್ದಾರೆ. ಆವತ್ತೇ ಬಹುತೇಕ ಸಿನಿಮಾದ ರಿಲೀಸ್ ಡೇಟ್ ಕುರಿತಾಗಿ ಅಧಿಕೃತವಾದ ಘೋಷಣೆ ಸಿನಿಮಾ ತಂಡದಿಂದ ಬರುವ ಚಾನ್ಸಸ್ ಕೂಡ ಇದೆ. ಇದು ಒಂದು ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ. ಸಿನಿಮಾವನ್ನು ನಾನು ಈ ಹಿಂದೆ ಅಪ್ಡೇಟ್ ಕೊಟ್ಟಂತೆ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಗಸ್ಟ್ 29ಕ್ಕೆ ಅಥವಾ ಸೆಪ್ಟೆಂಬರ್ 5ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗುವ ಹೈ ಚಾನ್ಸಸ್ಗಳು ಕೂಡ ಇದೆ. ಈ 2 ಡೇಟ್ನಲ್ಲಿ ಯಾವಾಗ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಬಹುದು ಎನ್ನುವ ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಮಿಳು ನಟ ಕಮಲ್ ಹಾಸನ್ ಅಭಿನಯದ ಇಂಡಿಯನ್ ಸಿನಿಮಾದ 2ನೇ ಭಾಗ ನಾಳೆ ವಿಶ್ವದಾದ್ಯಂತ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ದೊಡ್ಡ ಮಟ್ಟಿನ ರಿಲೀಸೇ ಈ ಸಿನಿಮಾವು ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲಿ ಮೊದಲ ದಿನ ಮಾಡ್ತಾ ಇದ್ದು, ಅಂದರೆ ವಿಕ್ರಮ್ ಎನ್ನುವ ಸಿನಿಮಾದ ದಾಖಲೆಯನ್ನು ಹಿಂದಿಕ್ಕಿ ಕರ್ನಾಟಕದಲ್ಲಿ ಮೊದಲ ದಿನ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡ್ತಾ ಇರುವ ಕಮಲ್ ಹಾಸನ್ ಅವರ ಸಿನಿಮಾ ಎನ್ನುವ ಖ್ಯಾತಿಯನ್ನು ಈ ಚಿತ್ರವು ಪಡೆದುಕೊಳ್ಳುವುದು ಬಹುತೇಕ ಪಕ್ಕಾ ಆಗಿದೆ.
ಇದೀಗ ಈ ಚಿತ್ರವು ಇವತ್ತಿನವರೆಗೂ ಅಡ್ವಾನ್ಸ್ ಬುಕಿಂಗ್ನಿಂದ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ 1 ಕೋಟಿ ಗಡಿಯನ್ನು ಕೂಡ ದಾಟಿದೆ. ಸಿನಿಮಾಕ್ಕೆ ಭಾರತದಾದ್ಯಂತ ಒಂದು ಆವರೇಜ್ ಅಡ್ವಾನ್ಸ್ ಬುಕಿಂಗ್ಗೆ ಕಂಡು ಬರ್ತಾ ಇದ್ದು, ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಮೊದಲ ಶೋನಿಂದ ಒಳ್ಳೆ ರೆಸ್ಪಾನ್ಸ್ ಕೇಳಿ ಬಂದರೆ ಚಿತ್ರವು ಥಿಯೇಟರ್ ದೊಡ್ಡ ಕಲೆಕ್ಷನ್ ಅನ್ನು ಮಾಡುವ ನಿರೀಕ್ಷೆ ಕೂಡ ಇದೆ. ಅಲ್ಲದೆ ಸಿನಿಮಾಕ್ಕೆ 3ನೇ ಭಾಗ ಬರಲಿದ್ದು, ಸಿನಿಮಾದ 3ನೇ ಭಾಗದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಇದೀಗ ನಡೀತಾ ಇದೆ. VFX ಕೆಲಸಗಳು ಅಂದುಕೊಂಡಂತೆ ಬೇಗನೆ ಮುಗಿದ್ರೆ ಸಿನಿಮಾವನ್ನು ಮುಂದಿನ 6 ತಿಂಗಳ ಒಳಗೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವೇ ನಿರ್ದೇಶಕರ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ಅಂದರೆ ಚಿತ್ರದ 3ನೇ ಭಾಗವನ್ನು 2025ರ ಜನವರಿ ತಿಂಗಳಿನಲ್ಲಿ ಪೊಂಗಲ್ ಪ್ರಯುಕ್ತ ನಿರೀಕ್ಷೆ ಕೂಡ ಮಾಡಬಹುದು. ಅಲ್ಲದೆ ಸಿನಿಮಾದ 3ನೇ ಭಾಗದ ಟ್ರೈಲರ್ ಅನ್ನು ಸಿನಿಮಾದ 2ನೇ ಭಾಗದ ಕೊನೆಯಲ್ಲಿ ಅಟ್ಯಾಚ್ ಮಾಡಿ ರಿಲೀಸ್ ಮಾಡುವುದಕ್ಕೆ ಕೂಡ ಚಿತ್ರತಂಡವು ಇದೀಗ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಲ್ಲದೆ ತಮಿಳುನಾಟ ಸೂರ್ಯ ಪ್ರಮುಖ ಪಾತ್ರದಲ್ಲಿ ಕೋವಿಡ್ ಸಮಯದಲ್ಲಿ ರಿಲೀಸ್ ಆಗಿ ದೊಡ್ಡ ಸದ್ದನ್ನೇ ಮಾಡಿದ್ದ OTTಯಲ್ಲಿ ಸದ್ದನ್ನು ಮಾಡಿದ್ದ ಸೂರ್ಯ ರಿಪೋರ್ಟರ್ ಎನ್ನುವ ಸಿನಿಮಾದ ಒಫಿಷಿಯಲ್ ಹಿಂದಿ ರೀಮೇಕ್ ಸರ್ಫಿರಾ ಎನ್ನುವ ಸಿನಿಮಾ ಕೂಡ ನಾಳೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಅಕ್ಷಯ್ ಕುಮಾರ್ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸ್ತಾ ಇದ್ದು, ಸಿನಿಮಾವು ಅಡ್ವಾನ್ಸ್ ಬುಕಿಂಗ್ನಿಂದ ಅಷ್ಟೊಂದು ದೊಡ್ಡ ಕಲೆಕ್ಷನ್ ಅನ್ನು ಮಾಡಲು ಮಾತ್ರ ವಿಫಲವಾಗಿದೆ. ಸಿನಿಮಾವು ನಾಳೆ ಥಿಯೇಟರ್ಗಳಲ್ಲಿ ಗೆಲ್ಲುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದ್ದು, ಸಿನಿಮಾವನ್ನು ಸುಧಾ ಕುಂಗಾರ ಅವರೇ ನಿರ್ದೇಶನ ಮಾಡಿದ್ದಾರೆ. ಅದಲ್ಲದೆ ಸೂರ್ಯ ಈ ಸಿನಿಮಾದಲ್ಲಿ ಒಂದು ಗೆಸ್ಟ್ ರೋಲ್ನಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ರಕ್ಷಿತ್ ಶೆಟ್ಟಿ ಅವರ ನಿರ್ಮಾಣ ಸಂಸ್ಥೆಯು ನಿರ್ಮಾಣ ಮಾಡಿ ಹೊಸದಾಗಿ ತಯಾರಾಗ್ತಾ ಇರುವ ವಿಹಾನ್ ಅಂಕಿತಾ ಅಮರ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಇಬ್ಬನಿ ತಬ್ಬಿದ ಇಳೆಯಲಿ ಎನ್ನುವ ಸಿನಿಮಾದ 2ನೇ ಹಾಡನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಚಿತ್ರವು ಈ ಬರುವ ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಥಿಯೇಟರ್ಗೂ ಕೂಡ ರಿಲೀಸ್ ಆಗಲಿದೆ. ಇನ್ನು ಭಾರತದ ಅತಿದೊಡ್ಡ ಸಿನಿಮ್ಯಾಟಿಕ್ ಯೂನಿವರ್ಸ್ YRF ಸಿನಿಮ್ಯಾಟಿಕ್ ಯೂನಿವರ್ಸ್ ದಿಗ್ಗಜರಾದ ಸಲ್ಮಾನ್ ಖಾನ್, ಶಾರುಖ್ ಖಾನ್, ಹೃತಿಕ್ ರೋಷನ್ ಈಗಾಗಲೇ ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಭಾಗವಾಗಿದ್ದು, ಮುಂದೆ ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಿಂದ ಬರ್ತಾ ಇರುವ ಹೊಸದಾದ ಚಿತ್ರವಾಗಿದೆ ವಾರ್ ಸಿನಿಮಾದ 2ನೇ ಭಾಗ. ಸಿನಿಮಾದಲ್ಲಿ ಹೃತಿಕ್ ರೋಷನ್ ಅವರೊಂದಿಗೆ ಜೂನಿಯರ್ NTR ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದು, ಆ ಬಳಿಕ ಆಲಿಯಾ ಭಟ್ ಅಭಿನಯದ ಇತ್ತೀಚೆಗೆ ಅಧಿಕೃತವಾಗಿ ಘೋಷಣೆಯಾಗಿರುವ ಆಲ್ಫಾ ಸಿನಿಮಾವು ಬರ್ತಾ ಇದೆ. ಅದಾದ ಬಳಿಕ ಶಾರುಖ್ ಖಾನ್ ಅಭಿನಯದ ಪಠಾಣ್ ಸಿನಿಮಾದ 2ನೇ ಭಾಗ ಬರುವ ಹೈ ಚಾನ್ಸಸ್ಗಳು ಕೂಡ ಇದೆ. ಇದೀಗ ಈ 3 ಸಿನಿಮಾದಲ್ಲೂ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಬಾಲಿವುಡ್ ನಟ ಅನಿಲ್ ಕಪೂರ್ ಅವರು ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ವಾರ್ ಸಿನಿಮಾದ 2ನೇ ಭಾಗದ ಅಪ್ಡೇಟ್ ಕೂಡ ಅತಿ ಬೇಗನೆ ನಾವು ನಿರೀಕ್ಷೆ ಕೂಡ ಮಾಡಬಹುದು. ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಮೊದಲ ಬಾರಿಗೆ ನಿರ್ದೇಶನ ಮಾಡಿ ತಯಾರಾಗಿರುವ ಚಿತ್ರವಾಗಿದೆ ಬರೋಸ್ ಎನ್ನುವ ಸಿನಿಮಾ. ಇದು ಒಂದು ಫ್ಯಾಂಟಸಿ ಸಿನಿಮಾವಾಗಿದ್ದು, ಚಿತ್ರವನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಇತ್ತೀಚೆಗೆ ನಾನು ಕೊಟ್ಟಿದ್ದೆ. ಈಗ ಈ ಮಾಹಿತಿ ಬಹುತೇಕ ಕನ್ಫರ್ಮ್ ಆಗಿದ್ದು, ಸಿನಿಮಾವು ಸೆಪ್ಟೆಂಬರ್ 12ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ವೇಳೆಗೆ 10ಕ್ಕಿಂತಲೂ ಅಧಿಕ ಭಾಷೆಯಲ್ಲಿ 3Dಯಲ್ಲಿ ರಿಲೀಸ್ ಮಾಡಲು ಚಿತ್ರತಂಡವು ಸದ್ಯಕ್ಕೆ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಶಿವಣ್ಣನವರ ನಾಳೆ ಹುಟ್ಟುಹಬ್ಬದ ಪ್ರಯುಕ್ತ ಹಲವಾರು ಸಿನಿಮಾ ತಂಡದ ಕಡೆಯಿಂದ ಹಲವಾರು ಅಪ್ಡೇಟ್ಸ್ಗಳು ಕೂಡ ಬರ್ತಾ ಇದೆ. ಹೊಸ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ನಡೀತಾ ಇದ್ದು, ಅದರಲ್ಲಿ ಭೈರತಿ ರಣಗಲ್ ಸಿನಿಮಾದ ಒಫಿಷಿಯಲ್ ಟೀಸರ್ ನಾಳೆ ರಿಲೀಸ್ ಆಗಲಿದೆ. ಸದ್ಯಕ್ಕಂತೂ ಸಿನಿಮಾದ ಮೇಲೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದ್ದು, ಸಿನಿಮಾದ ರಿಲೀಸ್ ಡೇಟ್ ನಾಳೆ ಅಧಿಕೃತವಾಗಿ ಘೋಷಣೆ ಮಾಡುವ ಚಾನ್ಸಸ್ಗಳು ಕಡಿಮೆ ಇದೆ. ರಜನಿಕಾಂತ್ ಅವರ ಮುಂದೆ ಬರ್ತಾ ಇರುವ ವೆಟ್ಟಯ್ಯನ್ ಎನ್ನುವ ಸಿನಿಮಾವನ್ನು ಅಕ್ಟೋಬರ್ ತಿಂಗಳಿನಲ್ಲಿ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇತ್ತೀಚೆಗೆ ಘೋಷಣೆ ಮಾಡಿದ್ರು. ಆದರೆ ಸಿನಿಮಾದ ರಿಲೀಸ್ ಡೇಟ್ನಲ್ಲಿ ಬದಲಾವಣೆಯಾಗಲಿದೆ ಎನ್ನುವ ಅಪ್ಡೇಟ್ ಅನ್ನು ನಾನು ಕೊಟ್ಟಿದ್ದೆ. ಈ ಮಾಹಿತಿ ಇದೀಗ ಬಹುತೇಕ ಪಕ್ಕಾ ಆಗಿದ್ದು, ಸದ್ಯಕ್ಕೆ ಕೇಳಿಬರ್ತಾ ಇರುವ ಮಾಹಿತಿಯ ಪ್ರಕಾರ ಚಿತ್ರತಂಡವು ಈ ರಜನಿಕಾಂತ್ ಅವರ ವೆಟ್ಟಯ್ಯನ್ ಎನ್ನುವ ಸಿನಿಮಾವನ್ನು ದೀಪಾವಳಿ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಎನ್ನುವ ಅಪ್ಡೇಟ್ಸ್ಗಳು ಕೇಳಿ ಬರ್ತಾ ಇದೆ. ಸೂರ್ಯ ಅವರ ಸೂಪರ್ ಹಿಟ್ ಸಿನಿಮಾ ಜೈ ಭೀಮ್ ಸಿನಿಮಾದ ನಿರ್ದೇಶಕ TG ಜ್ಞಾನವೇಲು ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು, ಅಮಿತಾಬ್ ಬಚ್ಚನ್, ಫಹದ್ ಫಾಸಿಲ್, ರಾಣಾ ದಗ್ಗುಬಾಟಿ ಸೇರಿದಂತೆ ಒಂದು ದೊಡ್ಡ ತಾರಗಣದಲ್ಲಿ ಈ ಸಿನಿಮಾವು ತಯಾರಾಗಿದೆ. ಇದು ಕೂಡ ಒಂದು ಸೋಷಿಯಲ್ ಓರಿಯೆಂಟೆಡ್ ಸಿನಿಮಾ ಕೂಡ ಹೌದು.